ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆ ಒಂದು ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳಿವೆ, ಸುದ್ದಿಗಳಿವೆ. ಅವು ಏನೇನಂತ ನೋಡೋಣ. ಹಾಗೆಯೇ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಈ ಸದ್ಯದ ಮಟ್ಟಿಗೆ ಯಾವ ರೀತಿ ಇದೆ, ಏನು ಇಂಪ್ಯಾಕ್ಟ್ ಮಾಡ್ಬೋದು ಅದನ್ನು ಕೂಡ ಚರ್ಚೆ ಮಾಡೋಣ. ನೋಡಿ ಸ್ನೇಹಿತರೆ, ನಾಳೆ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಕಾರಣಗಳು ಸಾಕಷ್ಟಿವೆ. ಇದರ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಅದರಲ್ಲಿ 99% ನೆಗೆಟಿವ್ ಒಂದು ಇಂಪ್ಯಾಕ್ಟೇ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರೀಸನ್ಸ್ ಅಥವಾ ಫ್ಯಾಕ್ಟರ್ಸ್ಗಳನ್ನು ಪಟ್ಟಿ ಮಾಡೋದಾದರೆ, ಫಸ್ಟ್ ಬಂದುಬಿಟ್ಟು ಇರಾನ್ ಇಸ್ರೇಲ್ ವಾರ್ ಏನಿದೆ ಅದು ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ನಾಳೆ ಮಾರ್ಕೆಟ್ಗೆ. ಏಕೆಂದರೆ ಇನ್ನೂ ಕೂಡ ಅದು ಯಾವುದೇ ತಣ್ಣಗಾಗೋ ಸಿಚುವೇಶನ್ ಕಾಣ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕ್ರೂಡ್ ಆಯಿಲ್. ಎಸ್, ಅಫ್ಕೋರ್ಸ್ ಕ್ರೂಡ್ ಆಯಿಲ್ ಕೇವಲ ಇಂಡಿಯನ್ ಮಾರ್ಕೆಟ್ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಗೂ ತುಂಬ ಇಂಪ್ಯಾಕ್ಟ್ ಮಾಡ್ತಾಯಿದೆ ಬಿಕಾಸ್ ಆಫ್ ಹೈ ಕ್ರೂಡ್ ಆಯಿಲ್ ಅಂತ ಹೇಳ್ಬೋದು. ಇದೊಂದು ಫ್ಯಾಕ್ಟ್ರು, ಇದನ್ನು ಕೂಡ ಚರ್ಚೆ ಮಾಡೋಣ. ಹಾಗೆ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ನಾಳೆ ಡಾಲರ್ ಅಗೇನ್ಸ್ಟ್ ರುಪಿ ಇಂಡೆಕ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ನಾಳೆ ಎಷ್ಟಕ್ಕೆ ಓಪನ್ ಆಗುತ್ತೆ, ಮಾರ್ಕೆಟ್ ಓಪನ್ ಆದಮೇಲೆ ಅದರ ಎಷ್ಟಿದೆ ಬೆಲೆ, ರುಪಿ ಬೆಲೆ ಎಷ್ಟಿದೆ, ಏನಾದರೂ ಸ್ಟ್ರೆಂಗ್ತ್ ಆಗ್ತಾ ಇದೆ ರುಪಿ ಅಥವಾ ಡಾಲರ್ ಅಗೇನ್ಸ್ಟ್ ಮತ್ತೆ ವೀಕ್ ಆಗ್ತಾ ಇದೆಯಾ, ಅದನ್ನು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇದು ಕೂಡ ಮಾರ್ಕೆಟ್ಗೆ ಅಂತ ಹೇಳ್ಬೋದು. ಇನ್ನು ಫಸ್ಟ್ ನೋಡಿ, ಇರಾನ್ ಇಸ್ರೇಲ್ ವಾರ್ಗೆ ಸಂಬಂಧಪಟ್ಟಂತೆ ಅನ್ಲೈಕ್ ದ ಪ್ರೀವಿಯಸ್ 2 ವಾರ್ಸ್, ಅಂದರೆ ಮೊದಲಿನ 2 ವಾರ್ ಏನಾಗಿದ್ವು, ಫಸ್ಟ್ ಒನ್ ರಷ್ಯಾ ಯುಕ್ರೇನ್ ಆ್ಯಂಡ್ ದೆನ್ ಇಸ್ರೇಲ್ ಹಮಾಸ್ ವಾರ್, ದಿಸ್ ಒನ್ ಹ್ಯಾಸ್ ಅನ್ನರ್ವ್ಡ್ ದ ಮಾರ್ಕೆಟ್ಸ್. ಮೊದಲಿನ 2 ಯುದ್ಧಗಳು ಅಷ್ಟೊಂದು ಪರಿಣಾಮ ತೋರಿದ್ದಿಲ್ಲ, ಆದರೆ ದ ವಾರ್ ಹ್ಯಾಸ್ ನೌ ಎಸ್ಕಲೇಟೆಡ್ ಫ್ರಾಮ್ ದ ಸ್ಟ್ರೇಟ್ ಆಫ್ ಹಾರ್ಮುಜ್ ಟು ದ ರೆಡ್ ಸಿ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಒಂದು ಮಾತಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ರೆಡ್ ಸಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಸ್ಕಲೇಟ್ ಆಗ್ತಾ ಇದೆ ವಾರ್ ಅಂತ ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ರೂಟರ್ಸ್ ರಿಪೋರ್ಟ್ ಪ್ರಕಾರ ಸಜೆಸ್ಟ್ ಮಾಡಿದ್ದು, ಹೌತೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಹೌತೀಸು ಫೈರ್ಡ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಅಂತ ವರದಿ ಬಂದಿದೆ. ಹೀಗಾಗಿ ಆಲ್ರೆಡಿ ನಾವು 1 ತಿಂಗಳಾಯಿತು ವಾರ್ ಶುರುವಾಗಿ. ದ ಇರಾನ್ ಇಸ್ರೇಲ್ US ವಾರ್ ಹ್ಯಾಸ್ ಹ್ಯಾಡ್ ಅ ಟೆಲ್ಲಿಂಗ್ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ including India. Nifty is down nearly 9% since the war began on Friday 28. ನೋಡಿ, ಇವತ್ತಿಗೆ ಆಲ್ಮೋಸ್ಟ್ 1 ತಿಂಗಳಾಯಿತು ಯುದ್ಧ ಶುರುವಾಗಿ. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ನಿಫ್ಟಿ ನೋಡೋದಾದರೆ, ನಿಫ್ಟಿ ಎಷ್ಟು ಪರ್ಸೆಂಟ್ ಡೌನ್ ಆಗಿದೆ, 9% ಡೌನ್ ಆಗಿದೆ. 1 ತಿಂಗಳಿಂದ ಇಲ್ಲಿವರೆಗೆ 9% ನಿಫ್ಟಿ ಡೌನ್ ಆಗಿದೆ. ಇನ್ನೂ ಡೌನ್ ಆಗುತ್ತಾ ಅಥವಾ ಏನಾದರೂ ರಿಕವರಿ ಆಗುತ್ತಾ, ಬಾಟಮ್ ಫಾರ್ಮ್ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ಬಾಟಮ್ ಫಾರ್ಮ್ ಆಗೋದು ಮೋಸ್ಟ್ಲಿ ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ. ಇನ್ನು 6 to ಆಲ್ಮೋಸ್ಟ್ ಆಲ್ 15% ಅಂತ ಕನ್ಸಿಡರ್ ಮಾಡಿದರೆ ಇನ್ನೂ 6% ಕುಸಿಯುವ ಸಾಧ್ಯತೆ ಇದೆ ನಿಫ್ಟಿ ಅಂತ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಲೋಕಲ್ ಹಾಲಿಡೇಸ್. ಕಮಿಂಗ್ ವೀಕ್ನಲ್ಲಿ ಏನು ಹಾಲಿಡೇಸ್ ಇದೆ, ಯಾವ್ಯಾವುದು, ದ ಡೊಮೆಸ್ಟಿಕ್ ಸ್ಟಾಕ್ ಮಾರ್ಕೆಟ್ಸ್ ವಿಲ್ ಬಿ ಕ್ಲೋಸ್ಡ್ ಆನ್ ಟ್ಯೂಸ್ಡೇ. ಮಂಗಳವಾರ ರಜಾ ಇದೆ. ಏನಕ್ಕೆ? 31 ಮಾರ್ಚ್ ಮಹಾವೀರ್ ಜಯಂತಿ ಪ್ರಯುಕ್ತ ಮಂಗಳವಾರ ಮಾರ್ಕೆಟ್ ರಜಾ ಇದೆ. ಹಾಗೆ ಏಪ್ರಿಲ್ 3 ಡ್ಯೂ ಟು ದ ಗುಡ್ ಫ್ರೈಡೇಗೋಸ್ಕರ ಏಪ್ರಿಲ್ 3 ಕೂಡ ಮಾರ್ಕೆಟ್ ರಜಾ ಇದೆ ಸ್ನೇಹಿತರೆ. ಹಾಗೆ US ಮಾರ್ಕೆಟ್ ನೋಡೋದಾದರೆ, ಎಸ್ ಅಫ್ಕೋರ್ಸ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಾಳೆ ವಾರದ ಕಮಿಂಗ್ ವೀಕ್ನಲ್ಲಿ ಅಂತ ಹೇಳ್ಬೋದು. ವೈಲ್ ವಾರ್ ಲೆಡ್ ಸೆಂಟಿಮೆಂಟ್ಸ್ ವಿಲ್ ಕಂಟಿನ್ಯೂ ಟು ಲಿಂಗರ್ ಆನ್ ವಾಲ್ ಸ್ಟ್ರೀಟ್, ದ US ಮಾರ್ಕೆಟ್ಸ್ ವಿಲ್ ಆಲ್ಸೋ ಟ್ರ್ಯಾಕ್ ನೆಕ್ಸ್ಟ್ ವೀಕ್ಸ್ US ಅನ್ಎಂಪ್ಲಾಯ್ಮೆಂಟ್ ರಿಪೋರ್ಟ್, ದ ಪೇರೋಲ್ಸ್ ರಿಪೋರ್ಟ್. ನೋಡಿ, ನೆಕ್ಸ್ಟ್ ವೀಕ್ನಲ್ಲಿ ಇಂಪಾರ್ಟೆಂಟ್ ಒಂದು ರಿಪೋರ್ಟ್ ಬರೋದಿದೆ. ಅದು ಏನಪ್ಪ ಅಂದರೆ USದು ಎಂಪ್ಲಾಯ್ಮೆಂಟ್ ರಿಪೋರ್ಟು. ಅದು ಮೇಜರ್ ರೋಲ್ ಪ್ಲೇ ಮಾಡ್ಬೋದು ಅಮೇರಿಕನ್ ಮಾರ್ಕೆಟ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕನ್ ಮಾರ್ಕೆಟ್ ನೋಡಿ, ಡೌ ಜೋನ್ಸು ಫ್ರೈಡೇ 793 ಪಾಯಿಂಟ್ ಕ್ರ್ಯಾಶ್ ಆಗಿದೆ, ಆಲ್ಮೋಸ್ಟ್ ಆಲ್ 2%. S&P 500 ಕೂಡ 108 ಪಾಯಿಂಟ್, 1.5%. ಡೌ ಜೋನ್ಸ್ 2%, ನಸ್ಡಾಕ್ 2.5%, S&P ಕ್ಯಾಪ್ ಇದು ಸ್ಮಾಲ್ ಕ್ಯಾಪ್ 2000 ಏನಿದೆ ಅದು ಕೂಡ 2% ಕ್ರ್ಯಾಶ್ ಆಗಿದೆ ಅಮೇರಿಕನ್ ಮಾರ್ಕೆಟ್. ಹೀಗೆ ಮಂಡೇ ಯಾವ ಥರ ರಿಯಾಕ್ಟ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಕಾದು ನೋಡಬೇಕು. ಹಾಗೆ ಸೋಮವಾರ ಬೆಳಿಗ್ಗೆ ಡೌ ಫ್ಯೂಚರ್ಸ್ ಯಾವ ಥರ ಓಪನ್ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ಏನಾದರೂ. ಹಾಗೆ ಯುರೋಪಿಯನ್ ಮಾರ್ಕೆಟ್ ನೋಡಿ, ಯೂರೋ ಸ್ಟಾಕ್ಸ್ ಆಗಿರ್ಬೋದು, IBX ಆಗಿರ್ಬೋದು, ನಿಕ್ಕೈ ಜಪಾನ್ ಮಾರ್ಕೆಟ್ ಆಗಿರ್ಬೋದು, ಹ್ಯಾಂಗ್ಸೆಂಗ್ ಆಗಿರ್ಬೋದು, ಎಲ್ಲ ಕೂಡ 1.5-2% ಡೌನಲ್ಲಿ ಕ್ಲೋಸ್ ಆಗಿವೆ.
ಶುಕ್ರವಾರ. ಎಸ್, ಅಗೇನ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಮುಂದಿನ ವಾರ ಮಾರ್ಕೆಟ್ ಮೇಲೆ ಅಂದರೆ ಕ್ರೂಡ್ ಆಯಿಲ್. ಕೇವಲ ಇಂಡಿಯನ್ ಮಾರ್ಕೆಟ್ ಅಷ್ಟಲ್ಲ, ಗ್ಲೋಬಲ್ ಮಾರ್ಕೆಟ್ ಮೇಲೆ ಹ್ಯೂಜ್ ಇಂಪ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಸೋಮವಾರ ಬೆಳಗ್ಗೆ ಯಾವ ರೀತಿ ಬ್ರೆಂಟ್ ಕ್ರೂಡ್ ಆಯಿಲ್ ಹಾಗೆ ಕ್ರೂಡ್ ಆಯಿಲ್ ಇಂಡೆಕ್ಸ್ ಯಾವ ಥರ ಓಪನ್ ಆಗುತ್ತೆ ಅನ್ನೋದು ಕಾತರ ಇದೆ, ನೋಡಬೇಕು. ಗ್ಲೋಬಲ್ ಬೆಂಚ್ಮಾರ್ಕ್ ಕ್ರೂಡ್ ಆಯಿಲ್ ಪ್ರೈಸಸ್ ರಿಮೇನ್ ಎಲಿವೇಟೆಡ್, ರೈಸಿಂಗ್ ಇನ್ಫ್ಲೇಷನ್ ಕನ್ಸರ್ನ್ಸ್. ಎನಿ ಫರ್ದರ್ ಸ್ಪೈಕ್ ಇನ್ ಪ್ರೈಸ್ ಕುಡ್ ಲೀಡ್ ಟು ಫರ್ದರ್ ಸೆಲ್ ಆಫ್ ಇನ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್. ನೋಡಿ, ಇನ್ ಎನಿ ಫರ್ದರ್ ಸ್ಪೈಕ್ ಇನ್ ಪ್ರೈಸ್ ಕುಡ್ ಲೀಡ್ ಟು ಫರ್ದರ್ ಸೆಲ್ ಆಫ್ ಇನ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್. ವೆರಿ ಇಂಪಾರ್ಟೆಂಟ್ ಮಾತಿದೆ ನೋಡಿ. ಇನ್ನೇನಾದರೂ ಸ್ಪೈಕ್ ಆದರೆ ಕ್ರೂಡ್ ಆಯಿಲ್ನಲ್ಲಿ ಡೆಫಿನೆಟ್ಲಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಬಿಗ್ ಒಂದು ಸೆಲ್ ಆಫ್ ಕಾಣ್ಬೋದು. ಅಂದರೆ ಇದೇನೂ ಅಲ್ಲ, ಇನ್ನೂ ಹ್ಯೂಜ್ ಕ್ರ್ಯಾಶ್ ಆಗೋ ಸಾಧ್ಯತೆ ಇದೆ, ಇನ್ಕ್ಲೂಡಿಂಗ್ ಇಂಡಿಯನ್ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಯಾರು, ನಾನಲ್ಲ, ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಈ ಥರ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು FIDI ಡೇಟಾ ಏನಿದೆ ನೋಡಿ. ಆನ್ ಫ್ರೈಡೇ FII ಸೋಲ್ಡ್ ಡೊಮೆಸ್ಟಿಕ್ ಶೇರ್ಸ್ ಆಟ್ ₹4,367 ಕ್ರೋರ್ ನೆಟ್ ಕ್ಯಾಶ್ನಲ್ಲಿ ಸೆಲ್ ಮಾಡಿದ್ದಾರೆ. ಹಾಗೆಯೇ DIs ಏನು ಮಾಡಿದ್ದಾರೆ, 3,566 ಕೋಟಿ ಬೈ ಮಾಡಿದ್ದಾರೆ. FII sell Indian equities worth ₹1.14 lakh crore in March 2026. Outflow balloons to ₹1.27 lakh crore. ನೋಡಿ, ಮಾರ್ಚ್ನಲ್ಲಿಯೇ ಕೇವಲ 1.27 ಲ್ಯಾಕ್ ಕ್ರೋರ್ ಸೆಲ್ ಮಾಡಿದ್ದಾರೆ. ನೆಟ್ ಕ್ಯಾಶ್ ಹೇಳ್ತಾ ಇರೋದು. ಇಷ್ಟೊಂದು ಹ್ಯೂಜ್ ಕ್ವಾಂಟಿಟಿ FIIಸು ಸೆಲ್ ಮಾಡಿದ್ದಾರೆ. ಇದರಿಂದ ರುಪಿಗೂ ಹೊಡೆತ ಬಿದ್ದಿದೆ, ಹಾಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೂ ಪೆಟ್ಟು ಬಿದ್ದಿದೆ. ಅದ್ರ ಜೊತೆಗೆ DIs ಬೈ ಮಾಡ್ತಾ ಇದ್ದಾರೆ, ಹೀಗಾಗಿ ಕಂಡು ಬರ್ತಾ ಇಲ್ಲ. ಅವರು ಕೂಡ ಸೆಲ್ ಮಾಡಿದರೆ ಮೇಜರ್ ಕ್ರ್ಯಾಶ್ ಆಗೋ ಚಾನ್ಸಸ್ ಇತ್ತು ಸ್ನೇಹಿತರೆ. ಇನ್ನು ಟೆಕ್ನಿಕಲ್ ಟ್ರಿಗರ್ಸ್ ನೋಡೋದಾದರೆ, ಇದಕ್ಕೆ ನಿಫ್ಟಿದು ಟೆಕ್ನಿಕಲ್ ಟ್ರಿಗರ್ಸ್ ನೋಡೋದಾದರೆ, ನಿಫ್ಟಿ ಹ್ಯಾಸ್ ಡಿಸೈಸಿವ್ಲಿ ಬ್ರೀಚ್ಡ್ ದ 23,000 ಸೈಕಲಾಜಿಕಲ್ ಮಾರ್ಕ್. ಒಂದು 23,000 ಅನ್ನೋದು ಒಂದು ಸೈಕಾಲಜಿಕಲ್ ಮಾರ್ಕ್ ಇತ್ತು, ಅದನ್ನು ಕೂಡ ಕ್ರಾಸ್ ಆಗಿ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಈ ನಿಫ್ಟಿ ಇವಾಗ. ಆ್ಯಂಡ್ ರಿಮೈನ್ಸ್ ಫರ್ಮ್ಲಿ ಎಂಟ್ರೆನ್ಚ್ಡ್ ಬಿಲೋ ಇಟ್ಸ್ 200 ಡೆಮಾ. ನೋಡಿ, 200 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜನ್ನು ಕ್ರಾಸ್ ಆಗಿದೆ, ಅದರ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ಇಟ್ ಶೋಸ್ ಅ ಡೀಪನಿಂಗ್ ಬೇರಿಶ್ ಟ್ರೆಂಡ್ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ನಿಫ್ಟಿ ವೀಕ್ ಆಗಿದೆ, ಫರ್ದರ್ ಒಂದು ನಿಫ್ಟಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಮೇಜರ್ ಆಗು ವೆರಿ ಬಿಗ್ ರೋಲ್ ಪ್ಲೇ ಮಾಡೋದು ನಾಳೆ ರುಪಿ ವರ್ಸಸ್ ಡಾಲರ್. ಎಸ್, ತುಂಬ ಕನ್ಸರ್ನ್ ಇದೆ. ಇದನ್ನು ಗೌರ್ಮೆಂಟ್ ಆಗೋ RBI ಯಾವ ರೀತಿ ಇದಕ್ಕೆ ಸಾಲ್ಯೂಷನ್ ಕಂಡುಹಿಡಿತಾರೋ ಗೊತ್ತಿಲ್ಲ. ಬಟ್ ರುಪಿ ಅಗೇನ್ಸ್ಟ್ ಡಾಲರ್ ಈಸ್ ಗೋಯಿಂಗ್ ಟು ಬಿಕಮಿಂಗ್ ವೆರಿ ವೀಕ್ ಅಂತ ಹೇಳ್ಬೋದು. ದ ಇಂಡಿಯನ್ ರುಪಿ ಟಚ್ಡ್ a record low of 94.84 on Friday. ವರ್ಲ್ಡ್ ಆಲ್ಮೋಸ್ಟ್ ಆಲ್ ರೆಕಾರ್ಡ್ ಅಂದರೆ ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಫ್ರೈಡೇ 94.84 ರೀಚ್ ಆಗಿದೆ ರುಪಿ ಅಗೇನ್ಸ್ಟ್ ಡಾಲರ್, ಡೌನ್ ನಿಯರ್ಲಿ 1% ಆ್ಯಸ್ ಗ್ಲೋಬಲ್ ಮಾರ್ಕೆಟ್ಸ್ contended with considerable volatility due to worries about a sustained disruption of global energy supplies due to the Middle East conflict. ಇದು ಏನೂ ಅಲ್ಲ ಅಂತ ಅನ್ನಿಸ್ಬೋದು ಕೆಲವೊಂದಿಷ್ಟು ಜನರಿಗೆ, ಆದರೆ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸದ್ಯದ ಮಟ್ಟಿಗೆಲ್ಲ ಮುಂದಿನ ದಿನಗಳಲ್ಲಿ ಹ್ಯೂಜ್ ಒಂದು ಹಣದುಬ್ಬರ ಆಗ್ಬೋದು ದೇಶದಲ್ಲಿ. ರುಪಿ ವೀಕ್ ಆಯ್ತಂದರೆ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಫ್ರೈಡೇ US ಡಾಲರ್ ಇಂಡೆಕ್ಸ್ ಏನಿದೆ, US ಡಾಲರ್ ಅಗೇನ್ಸ್ಟ್ INR ಇಂಡಿಯನ್ ನ್ಯಾಷನಲ್ ರುಪಿ ಏನಿದೆ 94.782 ಟ್ರೇಡ್ ಆಗ್ತಾ ಇತ್ತು ಶುಕ್ರವಾರ ರಾತ್ರಿ. ನೋಡಬೇಕು ಸೋಮವಾರ ಬೆಳಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇದು ಸೈಕಾಲಜಿಕಲಿ ನೋಡೋದಾದರೆ 100 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಯಾವಾಗ ರೀಚ್ ಆಗುತ್ತೆ ಗೊತ್ತಿಲ್ಲ, 100 ರೀಚ್ ಆಗೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಅಂತ ಹೇಳ್ಬೋದು. ಇದ್ರ ಮಧ್ಯೆ RBIದವರು ಒಂದು ರುಪಿ ಸ್ಟ್ರೆಂಗ್ತ್ ಮಾಡಲಿಕ್ಕೆ, ಇನ್ನು ಕಟ್ ಆಫ್ ಮಾಡಲಿಕ್ಕೆ, ವೀಕ್ ಆಗೋದನ್ನು ಕಟ್ ಆಫ್ ಮಾಡಲಿಕ್ಕೆ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ. ಶುಕ್ರವಾರ ಅನೌನ್ಸ್ ಮಾಡಿದ್ದಾರೆ. ಏನಪ್ಪ ಅಂದರೆ RBI ಕ್ಯಾಪ್ಸ್ ನೆಟ್ ಓಪನ್ ಪೊಸಿಷನ್ಸ್ ಫಾರ್ US ಡಾಲರ್ ಇಂಡಿಯನ್ ನ್ಯಾಷನಲ್ ರುಪಿ ಕರೆನ್ಸಿ ಪೇರ್ ಆ್ಯಟ್ $100 million. ನೋಡಿ,
ಡೆರೈವೇಟಿವ್ ಟ್ರೇಡಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಅದರಲ್ಲೂ ಕರೆನ್ಸಿ ಟ್ರೇಡಿಂಗ್ ಏನಿರುತ್ತೆ ಅದರಲ್ಲಿ ಯಾವುದೇ ಒಂದು ಕ್ಯಾಪ್ಸ್ ಇದ್ದಿದ್ದಿಲ್ಲ. ಅದನ್ನು RBIದವ್ರು ಏನು ಮಾಡಿದ್ದಾರೆ, ಲಿಮಿಟೇಷನ್ ಇಲ್ಲ, $100 million ಒಂದು ಕ್ಯಾಪ್ ಮಾಡಿದ್ದಾರೆ. ಹೀಗಾಗಿ ಪೇರ್ ಅಂದರೆ ಅದೇ ಅಗೇನ್ಸ್ಟ್ US ಡಾಲರ್ ಇಂಡಿಯನ್ ನ್ಯಾಷನಲ್ ರುಪಿ ಟ್ರೇಡ್ ಮಾಡೋರಿಗೆ $100 million ಇರುತ್ತೆ. ಅದಕ್ಕಿಂತ ಜಾಸ್ತಿ ಪೊಸಿಷನ್ ತೊಗೊಳ್ಳಿಕ್ಕೆ ಆಗಲ್ಲ. ಹೀಗಾಗಿ ಅದರಿಂದ ಏನಾದರೂ ಕಂಟ್ರೋಲ್ ಆಗ್ಬೋದಾ ಅನ್ನೋ ಒಂದು ತಾತ್ಕಾಲಿಕ ಒಂದು ಪರಿಹಾರ ಅಂತ ಹೇಳ್ಬೋದು. ಬಟ್ ಇದು ಪರ್ಮನೆಂಟ್ ರಿಲೀಫ್ ಅಂತೂ ಅಲ್ವೇ ಅಲ್ಲ ಅಂತ ಹೇಳಬಹುದು. RBI ಕ್ಯಾಪ್ಸ್ ಬ್ಯಾಂಕ್ಸ್ ರುಪಿ ಪೊಸಿಷನ್ಸ್ ಆಟ್ $100 million ಟು ಕರ್ಬ್ ಕರೆನ್ಸಿ ವೊಲಾಟಿಲಿಟಿ. ನೋಡಿ ಅವರೇ ಹೇಳಿದ್ದಾರೆ, ಟು ಕರ್ಬ್ ಕರೆನ್ಸಿ ವೊಲಾಟಿಲಿಟಿ ಏನಾಗ್ತಾ ಇದೆ ಅದನ್ನು ತಡೆ ಹಿಡಿಲಿಕ್ಕೆ ಈ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ IPO ವಾಚ್ ನೋಡೋದಾದರೆ, ದ ಪ್ರೈಮರಿ ಮಾರ್ಕೆಟ್ ಈಸ್ ಸೆಟ್ ಫಾರ್ ಎ ಕ್ವೈಟ್ ವೀಕ್ with no new IPOs scheduled in either the main board or SME segments in the coming week ಅಂತ ಹೇಳಿದ್ದಾರೆ. ಯಾವುದೇ ಒಂದು ಮೇಜರ್ ಒಂದು ಬಿಗ್ ಕಂಪ್ನಿ IPO ನೆಕ್ಸ್ಟ್ ವೀಕ್ನಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗೆ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಯಾವ ರೀತಿ ಕ್ಲೋಸ್ ಆಗಿತ್ತು ಶುಕ್ರವಾರ ಅದನ್ನು ಕೂಡ ನೋಡಿಬಿಡೋಣ. ಹಾಗೆ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 57 ಪಾಯಿಂಟ್ ಮೈನಸ್ನಲ್ಲಿ ಟ್ರೇಡ್ ಆಗಿದೆ ಶುಕ್ರವಾರದವರೆಗೆ. ಹಾಗೆ ನಾಳೆ ಬೆಳಿಗ್ಗೆ ಯಾವ ರೀತಿ ಓಪನ್ ಆಗುತ್ತೆ ನನಗೂ ಗೊತ್ತಿಲ್ಲ. ಏಕೆಂದರೆ ಇರಾನ್ US ಇಸ್ರೇಲ್ ವಾರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತವೆ, ಯಾವ ರೀತಿ ಟ್ರಂಪ್ ಹೇಳಿಕೆ ಕೊಡ್ತಾರೆ, ಇರಾನ್ ಲೀಡರ್ಸ್ ಏನು ಹೇಳಿಕೆ ಕೊಡ್ತಾರೆ, ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಅದು ಏನಾದರೂ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆದರೆ, ಏನಾದರೂ ಸೀಸ್ ಫೈರ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ಖಂಡಿತ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಓಪನಿಂಗ್ ಸಿಗುತ್ತೆ. ಅದರ್ವೈಸ್ ಬಿಗ್ ನೆಗೆಟಿವ್ ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಬಿಗ್ ಕ್ರ್ಯಾಶ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಸದ್ಯದ ಮಾಹಿತಿ ನೋಡಿದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನಾಳೆ ಇವತ್ತು ರಾತ್ರಿ ಅಥವಾ ನಾಳೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ, ಗ್ಲೋಬಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, ವಾರ್ ಬಗ್ಗೆ, ಹಾಗೆ ಕ್ರೂಡ್ ಆಯಿಲ್ ಮತ್ತು ಇನ್ನಿತರ ಮಾಹಿತಿ ನೋಡೋದಾದರೆ ಯಾವ ರೀತಿ ಓಪನಿಂಗ್ ಆಗುತ್ತೆ ಗೊತ್ತಿಲ್ಲ, ಬೆಳಿಗ್ಗೆನೇ ಕಾದು ನೋಡಬೇಕಾಗುತ್ತೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.